ಆಮೇಲೆ ಒಂದೇ ದಿನದಲ್ಲಿ ನಾವು 3 ಲಕ್ಷ ಸಾಲವನ್ನು ತೀರಿಸ್ಕೊಂಡಿದ್ದೀವಿ. ಅದು ಈಗ ನಿಮ್ಮ ಪೆಟಿಕಲ್ ಕಲ್ಲು ಕಟ್ಟಿದ ಮೇಲೆ ಈ ಟೈಮಲ್ಲಿ ನಮಗೆಲ್ಲ PF ಹಣಕ್ಕೆ ಇಂಟ್ರೆಸ್ಟ್ ಬೀಳ್ತಾ ಉಂಟು. ಒಂದು ಹೊಸ ಕಂಪನಿಗೆ 43,000 ಬಂದಿದೆ ಮೇಡಮ್. ಈ ಸ್ಫಟಿಕ ಸ್ಟೋನನ್ನು ನಮ್ಮ ಹತ್ರ ಆರ್ಡರ್ ಮಾಡಿಕೊಂಡು ಎಷ್ಟು ಒಳ್ಳೆ ರಿಸಲ್ಟ್ ಬಂದಿದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅವರೇ ನನಗೆ ಒಂದು ಆಡಿಯೋನ ಕಳಿಸಿದ್ದಾರೆ. ಗ್ರಾಹಕರು ತಗೊಂಡು ಅವರ ಅನುಭವ ಏನಾಗಿದೆ, ಅವ್ರ ಸಾಲ ಬೇಗ ತೀರಿದೆ, ಅದನ್ನು ಅವ್ರ ಬಾಯಾರೇ ಹೇಳ್ತಾರೆ. ಕೇಳಿ ಪೂರ್ತಿ ವಿಡಿಯೋನ ನೋಡಿ ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ ಇದನ್ನು ಮನೆಗೆ ಕಟ್ಟಬಹುದು, ಶಾಪಿಗೆ ಕಟ್ಟಬಹುದು. ತುಂಬ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಇದನ್ನು ಕಟ್ಟೋದ್ರಿಂದ ಮನಿ ಅಟ್ರಾಕ್ಷನ್, ನೆಗೆಟಿವ್ ಎನರ್ಜಿ ಎಲ್ಲ ಅಬ್ಸರ್ವ್ ಆಗ್ತಾ ಇದೆ. ಕೆಟ್ಟ ದೃಷ್ಟಿ ಯಾರೇ ಏನೇ ಮಾಡಿಸಿದ್ರು ಎಲ್ಲ ಅಬ್ಸರ್ವ್ ಆಗಿ ರಿಸಲ್ಟ್ ಅನ್ನೋದು ತುಂಬ ಬೇಗ ತುಂಬ ಒಳ್ಳೆ ರಿಸಲ್ಟು ಇದರಲ್ಲಿ ಸಿಗ್ತಾ ಇದೆ. ಅವ್ರ ಅನಿಸಿಕೆ ಏನಿದೆ ಅದನ್ನು ಹಂಚ್ಕೋತಿದ್ದಾರೆ. ಬನ್ನಿ ನೋಡೋಣ ಅವರು ಏನು ಹೇಳಿದ್ದಾರೆ ಅಂತ. ನಮಸ್ಕಾರ ಸಿಸ್ಟರ್, ನಮಗೆ ತುಂಬ ಒಳ್ಳೇದಾಗ್ತಾಯಿದೆ ಸಿಸ್ಟರ್. ನೀವು ಕಳಿಸ್ಕೊಟ್ಟಿರ್ತಕ್ಕಂಥ ಈ ಸ್ಫಟಿಕ ಕಟ್ಟಿದ ಮೇಲೆ ನಮಗೆ ತುಂಬಾ ಒಳ್ಳೆಯದಾಗಿದೆ. ನಾವು ಡಿಸೆಂಬರಲ್ಲೇ ಕಟ್ಕೊಂಡಿದ್ದೀವಿ ಸಿಸ್ಟರ್. 1 ಮಂತ್ ಒಳಗಡೆ ನಮ್ಗೆ ರಿಸಲ್ಟ್ ಪಕ್ಕಾಗಿದೆ ಸಿಸ್ಟರ್. ನಾವು ಸ್ವಲ್ಪ ಬಂಗಾರ ಅಡ ಇಟ್ಟಿದ್ದೀವಿ, ಆ ಬಂಗಾರನೂ ಕೂಡ ನಾವು ಬಿಡಿಸ್ಕೊಂಡಿದ್ದೀವಿ. ಆಮೇಲೆ ಒಂದೇ ದಿನದಲ್ಲಿ ನಾವು 3 ಲಕ್ಷ ಸಾಲವನ್ನು ತೀರಿಸ್ಕೊಂಡಿದ್ದೀವಿ. ಅದು ಎಷ್ಟು ಚಮತ್ಕಾರ ರೀತಿ ಆಗಿದೆ ಅಂದರೆ ನಾನು ನಂಬಕ್ಕೆ ಆಗ್ತಾರೆ ಸಿಸ್ಟರ್. ಇದೆಲ್ಲ ನಿಮ್ಮಿಂದ ಆಗಿದೆ. ತುಂಬ ಥ್ಯಾಂಕ್ಸ್ ಸಿಸ್ಟರ್. ನೀವು ನನ್ನ ಸಿಸ್ಟರ್ ಆಗಿ ನೀವು ನಿಂತು ನನಗೆ ಹೆಲ್ಪ್ ಮಾಡಿರೋ ಸಿಸ್ಟರ್. ಭಾಳ ಧನ್ಯವಾದಗಳು ಸಿಸ್ಟರ್. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ತುಂಬ ಖುಷಿ ಆಗ್ತದೆ ಸಿಸ್ಟರ್. ನಮಗೆ ನಿಜವಾಗ್ಲೂ ಇದೇ ರೀತಿ ಎಲ್ಲರೂ ನಿಮ್ಮ ಹತ್ರ ಈ ಸಜೆಷನ್ ತೊಗೊಂಡು ಅವರು ಅಳವಡಿಸ್ಕೊಳ್ಳಿ ಅಂತ ನಮ್ಮ ಆಸೆ ಸಿಸ್ಟರ್. ಅವ್ರಿಗೂ ಒಳ್ಳೇದಾಗಲಿ. ಎಷ್ಟೋ ಜನ ಎಷ್ಟೋ ಕಷ್ಟದಲ್ಲಿ ಇದ್ದಾರೆ ಸಿಸ್ಟರ್, ಅವ್ರಿಗೂ ಒಳ್ಳೇದಾಗಲಿ ಸಿಸ್ಟರ್. ತುಂಬ ಥ್ಯಾಂಕ್ಸ್. ಇನ್ನೂ ನಾವು ನಿಮ್ಮ ಹತ್ರ ತುಂಬಾ ಸಜೆಷನ್ ತೊಗೋಬೇಕಂತ ಅಂದ್ಕೊಂಡಿದ್ದೀವಿ ಸಿಸ್ಟರ್. ಪೌಡರ್ ಹಾಕಿ ಮನೆ ಒರೆಸ್ಕೊಳ್ಳೋದು ಅದೆಲ್ಲ ಏನು ಸಜೆಷನ್ ಕೊಟ್ಟಿದ್ದೀರಾ, ಅದು ತುಂಬಾ ಹೆಲ್ಪ್ ಆಗ್ತಿದೆ ಸಿಸ್ಟರ್ ನಮಗೆ. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ನೀವು ಹಂಚ್ಕೋತಿದ್ರಲ್ಲ, ಥ್ಯಾಂಕ್ ಯು. ನಿಮ್ಮ ಒಳ್ಳೆ ಮನಸ್ಸಿಗೆ ಇನ್ನೂ ಜಾಸ್ತಿ ಒಳ್ಳೇದಾಗಲಿ. ಬಂತು ನನಗೆ ಏನೋ ಒಂದು ಸ್ವಲ್ಪ ಒಳ್ಳೇದಾಗ್ತಾ ಇದೆ ಅಂತ ಅನಿಸ್ತಾ ಇದೆ. ಏನಂದ್ರೆ ನಾನೊಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, 20 ವರ್ಷದಿಂದ ಇದ್ದೇನೆ. ಈಗ ಅದು ನಾನು ಆ ಟೈಮಲ್ಲಿ ಒಂದು 10 ವರ್ಷ ಆಗುವಾಗ ಒಮ್ಮೆ PF ಹಣವನ್ನು ತೆಗೆದಿದ್ದೇನೆ. ನಂತರ ಪುನಃ ಅದೇ ಕಂಪನಿಯಲ್ಲಿ ರೀಜಾಯಿನ್ ಆಗಿದೆ. ಆ ಟೈಮಲ್ಲಿ ನಮ್ಮದು ಮೇಲಧಿಕಾರಿ ಮಾಡಿದ ಸಣ್ಣ ಮಿಸ್ಟೇಕಿಂದಾಗಿ 1.5 ವರ್ಷದ ನನ್ನ ದುಡಿದ PF ಹಣ ರಾಂಗ್ ನಂಬರಿಗೆ ಹೋಗಿದೆ. ಅವರು ಮಾಡಿದ ಮಿಸ್ಟೇಕ್ನಿಂದ ಅನಂತರ ಅವರು 1.5 ವರ್ಷದ ಮೇಲೆ ಅವರು ಪುನಃ ಹೊಸ ನಂಬರ್ ಹಾಕಿ ನನ್ನ ಹಣವನ್ನು ಕಟ್ ಮಾಡ್ತಾ ಇದ್ರು. ಈ ವಿಷಯ ನಮಗೆ ಗೊತ್ತಿರಲಿಲ್ಲ. ಸುಮಾರು 5 ವರ್ಷದ ಹಿಂದೆ ನನಗೆ ಅದು ವಿಷಯ ಗೊತ್ತಾಗಿ ಏನೋ ಅಮೌಂಟ್ ಎಷ್ಟಿದೆ ಅಂತ ಚೆಕ್ ಮಾಡುವಾಗ ಆ ವಿಷಯ ಗೊತ್ತಾಯ್ತು. ಅವಾಗ ಅವರನ್ನು ಕೇಳುವಾಗ ಅವರು ಹೇಳಿಲ್ಲ, ತಪ್ಪಾಯ್ತು ಹಾಗೆಲ್ಲ ಹೇಳಿದ್ರು. ಆದ್ರೆ ಆ ಅಮೌಂಟ್ ಅನ್ನು ಅವರು ನನಗೆ ರಾಂಗ್ ಯಾವಾಗಾಯ್ತು ಆ ಟೈಮಲ್ಲಿ ಹೇಳಿದ್ರೆ ನನಗೆ ಅದು ಸಿಗ್ತಾ ಇತ್ತು. ಆ ನಂತರ ನಾನು ಎಷ್ಟು ಟ್ರೈ ಮಾಡಿದ್ರು ನನಗೆ ಆ ಹಣ ತೆಗಿಲಿಕ್ಕೇನೆ ಆಗ್ಲಿಲ್ಲ ಮೇಡಮ್. ಈಗ ನಿಮ್ಮ ಪೆಟಿಕಲ್ ಕಲ್ಲು ಕಟ್ಟಿದ ಮೇಲೆ ಈ ಟೈಮಲ್ಲಿ ನಮಗೆಲ್ಲ PF ಹಣಕ್ಕೆ ಇಂಟ್ರೆಸ್ಟ್ ಬೀಳ್ತಾ ಉಂಟು. 3 ದಿವಸದ ಮುಂಚೆ ನನಗೆ ಸಡನ್ಲಿ ಒಂದು ಮೆಸೇಜ್ ಬಂತು, 2 ಮೆಸೇಜ್ ಬಂತು ಮೇಡಮ್ PF ಇದು. ಒಂದು ಮೆಸೇಜ್ ನನಗೆ ಆಗ 30,000 ಹಣ ಹೋಯ್ತಲ್ಲ ಅದರ ಮೆಸೇಜ್, ಇನ್ನೊಂದು ಈಗಿನ ಕಂಪನಿಯಿಂದ ಮೆಸೇಜ್. ಅದರಲ್ಲಿ ಏನಾಯ್ತು ಅಂದ್ರೆ ಆ ಟೈಮಲ್ಲಿ 30,000 ಇದ್ದದ್ದು ಈಗ 43,000ಕ್ಕೆ ಅದು ಬಂದಿದೆ. ಅದರ ಬಡ್ಡಿ ಎಲ್ಲ ಸೇರಿ ಅದಕ್ಕೆ. ಈಗ ಏನಾಯ್ತು ಅಂದ್ರೆ ನಾನು ಆ ಮೆಸೇಜ್ ಅಲ್ಲಿ ಇಟ್ಕೊಂಡು ಪುನಃ ನಾನು PF ಹೋಗಿ ಅವರನ್ನು ವಿಚಾರಿಸಿದೆ, ನೀವು ಇದು ಹಣ ತೆಗ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಮತ್ತೆ ಯಾಕೆ ನೀವು ಇದಕ್ಕೆ ಇದು ಇಂಟ್ರೆಸ್ಟ್ ಎಲ್ಲ ಹಾಕಿ ಇಷ್ಟು ಹಣ ಹೇಗೆ ಆಯ್ತು ಅಂತ ಕೇಳಿದ್ರು. ಆಗ ಅವರು ಹೇಳಿದ್ರು, ಇದೊಂದು ಕೊನೆಯ ಪ್ರಯತ್ನ ನಾವು ಮಾಡುವ ಅಂತ ಹೇಳಿದ್ರು. ಈಗ ನನಗೆ ಈ ಹೊಸ ಕಂಪನಿಗೆ ಅದನ್ನು ಟ್ರಾನ್ಸ್ಫರ್ ಮಾಡೋ ರೀತಿ ಅವರು ಏನಾದ್ರು ಒಂದು ಕೆಲಸ ಮಾಡ್ತೇನೆ ಅಂತ ಹೇಳಿದ್ರು. ಹಾಗೆ ಅವರು ಮಾಡಿ ಕೊಟ್ರು. ಈಗ ನೋಡುವಾಗ ನನ್ನ ಹೊಸ ಕಂಪನಿಗೆ 43,000 ಬಂದಿದೆ ಮೇಡಮ್. ಈಗ ತುಂಬಾ ಖುಷಿ ಆಗ್ತಾ ಉಂಟು. ನಾನು ಯಾವಾಗ ಒಂದು ಅಮೌಂಟಿನ ಆಸೆ ಬಿಟ್ಟಿದೆ, ಅದು ಆ ಹಣ ನಂಗೆ ಸಿಗುದಿಲ್ಲ ಅಂತಲೇ ನಾನು ನೆನೆಸಿದೆ. ಆದ್ರೆ ಈಗ ಪುನಃ ನನ್ನ ಅಕೌಂಟಿಗೆ ಆ ಹಣ ಬಂದು ಬಿತ್ತು. ಈಗ ತುಂಬಾ ಖುಷಿ ಆಗ್ತಿದೆ ಮೇಡಮ್, ತುಂಬಾ ಖುಷಿ ಆಗ್ತದೆ. ಇನ್ನೊಂದು ವಿಷಯ ಏನಂದ್ರೆ ನನಗೆ ತುಂಬಾ ಸಾಲ ಉಂಟು ಮೇಡಮ್. ಈ ಸಾಲ ತೀರ್ಬೇಕಾದ್ರೆ ಏನಾದ್ರೂ ಒಂದು ದಾರಿ ಇದ್ರೆ ಹೇಳಿಕೊಡಿ ಮೇಡಮ್ ಪ್ಲೀಸ್. ಇದೇ ಅನುಭವದ ಮಾತು ಅಂತ ಹೇಳೋದು. ಎಷ್ಟು ಖುಷಿ ಆಗುತ್ತೆ ಅಲ್ವಾ ಇವ್ರ ಮಾತೆಲ್ಲ ಕೇಳಿ. ಸಿಸ್ಟರ್, ಇದು ಮೊದಲ ಹೆಜ್ಜೆ ಸರಿನಾ? ಇವಾಗ ನಿಮಗೆ ಸ್ಟಕ್ ಆಗಿರೋ ದುಡ್ಡೆಲ್ಲ ಬರ್ತಾ ಇದೆ ಅಂದರೆ ನಿಮ್ಮ ಸಾಲನೂ ಕೂಡ ಹಾಗೆ ಹೋಗುತ್ತೆ. ಯೋಚನೆ ಮಾಡಬೇಡಿ, ಎಲ್ಲನೂ ಕೂಡ ಒಳ್ಳೆಯದಾಗುತ್ತೆ.
ಜಸ್ಟ್ ನಿಮಗೆ 14 ದಿನ ಅಲ್ವಾ ಹೇಳಿದ್ದು. 14 ದಿನದಲ್ಲೇ ಇಷ್ಟು ಫಸ್ಟ್ ಸ್ಟೆಪ್ ನೀವು ಹತ್ತಿದ್ದೀರಾ ಅಂದರೆ ಹೋಗ್ತಾ ಹೋಗ್ತಾ ಎಲ್ಲನೂ ಕೂಡ ಕರೆಕ್ಟಾಗಿ ಆಗುತ್ತೆ. ನಾನು ಏನು ಹೇಳ್ಕೊಟ್ಟಿದ್ದೀನಿ ಅದೇ ರೀತಿ ಮಾಡಿ 7 ಡೇಸ್ ಸೀಕ್ರೆಟ್ ಮಾಡಿದಾದಮೇಲೆ ಅದನ್ನು ನಾನು ಮತ್ತೆ ಏನು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಆ ರೀತಿ ಮಾಡಿ ನೋಡಿ. ಈ ಸ್ಫಟಿಕದಲ್ಲಿ ನೋಡೋದಕ್ಕೆ ಇದರಲ್ಲಿ ನಿಜ ಆಗುತ್ತಾ ಅನ್ನೋರು ತುಂಬ ಜನ ಇದ್ದಾರಾ? ನನ್ನ ವಿಡಿಯೋ ನೋಡಿ ತುಂಬ ಜನ ಇದ್ದೀರಾ ನೀವು. ಇದರಲ್ಲೇನಾಗುತ್ತೆ, ಏನೇನೋ ಖರ್ಚು ಮಾಡಿದ್ದೀವಿ, ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ದೀವಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀವಿ, ಇದರಲ್ಲೇನಾಗುತ್ತೆ ಅನ್ನೋರಿದ್ದೀರಾ. ಇದನ್ನು ನೀವು ಎಷ್ಟು ನಂಬ್ತೀರಾ ಅದ್ರ 10 ಪಟ್ಟಷ್ಟು ನಿಮಗೆ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಜನಕ್ಕೆ ಒಳ್ಳೆ ರಿಸಲ್ಟ್. ನೀವು ನಂಬಿ ತೊಗೊಂಡಿದ್ದೀರಲ್ಲ, ಆ ನಂಬಿಕೆ ಯಾವತ್ತೂ ಕೂಡ ಮೋಸ ಆಗೋದಿಲ್ಲ. ಖಂಡಿತ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇದನ್ನು ನೀವು ಮಾಡುವಂತಹ 7 ಡೇಸ್ ಮೆಥಡ್ ಏನಿದೆ ಅದನ್ನು ಒಂದು ಸ್ವಲ್ಪ ಕ್ಲೀನಾಗಿ ನೀವು ನಾನು ಹೇಳ್ಕೊಟ್ಟಂಗೆ ಮಾಡಿದ್ರೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಮತ್ತು ಮನಸ್ಸಲ್ಲಿ ನಂಬಿಕೆ ಇಡಿ, ಇದರ ತೊಗೊಂಡಿದ್ದೀನಿ, ಇದರ ಯಾವುದೇ ರೀತಿ ನನಗೆ ಮೋಸ ಮಾಡಲ್ಲ, ಇದು ನನಗೆ ಖಂಡಿತ ರಿಸಲ್ಟ್ ಅನ್ನೋದು ಸಿಗುತ್ತೆ ಅಂತ ನಂಬಿಕೆ ಇಡಿ. ಮತ್ತು ನಿಮ್ಮ ವಿಶ್ಗಳೇನಿದೆ, ನಿಮ್ಮ ಕಷ್ಟ ಸುಖ ನೀವು ಏನೆಲ್ಲ ಹೇಳ್ಕೊತೀರಾ ನನ್ನ ಹತ್ರ ಹೇಳ್ಕೊಳಕ್ಕಿಂತ ಇದನ್ನು ನೀವು 7 ಡೇಸ್ ಮೆಥಡ್ ಮಾಡಬೇಕಾದ್ರೆ ಇದ್ರ ಹತ್ರ ಶೇರ್ ಮಾಡ್ಕೊಳ್ಳಿ, ಹೇಳ್ಕೊಳ್ಳಿ. ಒಂದು 5 ನಿಮಿಷ ಕೂತ್ಕೊಂಡು ಕಣ್ಮುಚ್ಚಿ ನಿಮ್ಮ ಕಷ್ಟಗಳೇನಿದೆ, ನಿಮ್ಮ ನೀವು ಏನು ಪಡ್ಕೋಬೇಕು ಅಂದ್ಕೊಂಡಿದ್ದೀರಾ, ಅಲ್ಲ ನಿಮ್ಗೆ ಏನಾದರೂ ಕಷ್ಟ ಇದೆಯಾ, ಇಲ್ಲ ನಿಮ್ಮ ವಿಶ್ಗಳು ಬೇರೆ ಏನಾದರೂ ಇದೆಯಾ, ನನಗೆ ಕೆಲಸ ಸಿಗಬೇಕು, ನಾನು ಕೊಟ್ಟಿರೋ ಹಣ ವಾಪಸ್ ಬರಬೇಕು, ಅಥವಾ ನಾನು ಏನೋ ಒಂದು ಅಚೀವ್ಮೆಂಟ್ ಮಾಡ್ತಾ ಇದ್ದೀನಿ, ಅಥವಾ ಒಂದು ಮನೆ ತಗೋತಾ ಇದ್ದೀನಿ, ಅಥವಾ ಒಂದು ಸೈಟ್ ತಗೋತಾ ಇದ್ದೀನಿ, ಏನೋ ಒಂದು ಮಾಡ್ತಾ ಇದ್ದೀನಿ, ಅದು ಸಕ್ಸಸ್ ಆಗಬೇಕು, ಯಾರದೇ ದೃಷ್ಟಿ ಬೀಳಬಾರ್ದು, ನನಗೆ ಏನೇ ಕೂಡ ಸಮಸ್ಯೆ ಆಗಬಾರ್ದು, ನಾನು ಯಾರಿಗೂ ಕೆಟ್ಟದನ್ನ ಬಯಸಿಲ್ಲ, ನನಗೂ ಕೆಟ್ಟದನ್ನ ಆಗಬಾರ್ದು, ಆ ಥರ ನೀವು ವಿಶ್ನ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ. ನೀವು ಏನು ಇದನ್ನು 1% ನಂಬಿ ನಿಮಗೆ 10% ರಿಸಲ್ಟ್ ಅನ್ನೋದು ಸಿಗುತ್ತೆ. ಬಟ್ ನಂಬಿಕೆ ಇಟ್ಟು ಮಾಡಬೇಕು. ಮತ್ತು 7 ಡೇಸ್ ಮೆಥಡ್ ಏನಿದೆ, ಸೀಕ್ರೆಟ್ ಮೆಥಡ್ ನಾನು ಏನು ಹೇಳ್ಕೊಡ್ತೀನಿ ನಿಮ್ಗಳಿಗೆ, ಅದನ್ನು ನೀವು ಕಂಪಲ್ಸರಿ ಮಾಡಿ. ಕಂಪಲ್ಸರಿ ಮಾಡೋದ್ರಿಂದ ನಿಮಗೆ ಅದನ್ನು ಪವರ್ ಹೆಚ್ಚಾಗ್ತಾ ಹೋಗುತ್ತೆ, ಅದ್ರ ಪವರ್ ಬಂದು ಹೆಚ್ಚಾಗ್ತಾ ಹೋಗುತ್ತೆ. ಅದು ಹೆಚ್ಚಾಗಿ ನಿಮಗೆ ರಿಸಲ್ಟ್ ಅನ್ನೋದು ಬೇಗ ಸಿಗುತ್ತೆ. ತುಂಬ ಜನ ನೀವು ಮಾಡ್ತೀರಾ, 1-2 ದಿನಲ್ಲೇ ಅದು ನಿಲ್ಲಿಸ್ಬಿಡ್ತೀರಾ. ಏನಾಗುತ್ತೆ ಏನು, ಕಟ್ಟೋವರೆಗೆ ಮಾತ್ರ ನಿಮಗೆ ಕ್ಯೂರಿಯಾಸಿಟಿ ಇರುತ್ತೆ, ಕಟ್ಟಬೇಕು ಅಂತ. ಕಟ್ಟಾದ್ಮೇಲೆ ಇದರಿಂದ ಏನಾಗುತ್ತೆ ಅಷ್ಟೇ ಅಂತ ಸುಮ್ಮನಾಗ್ಬಿಡ್ತೀರಾ. ಅದು ನಿಮ್ಮ ತಪ್ಪಲ್ಲ, ಅದು ಬಂದು ನೆಗೆಟಿವ್ ಎನರ್ಜಿ ನಿಮ್ಮ ಮೈಂಡನ್ನು ಡೈವರ್ಟ್ ಮಾಡುತ್ತೆ. ಅದನ್ನು ನಿಲ್ಲಿಸ್ಬೇಕು, ಹೇಗಾದರೂ ನಿಲ್ಲಿಸ್ಬಿಟ್ಟು ನನ್ನ ವಾಸ ಇಲ್ಲೇ ಇರಬೇಕು. ನೆಗೆಟಿವ್ ಎನರ್ಜಿ ಬಂದು ಆ ಥರ ಇದು ಮಾಡುತ್ತೆ. ನೀವು ಮನೇನ ಪಾಸಿಟಿವ್ ಮಾಡ್ಕೋಬೇಕು ಅಂದರೆ ಆದಷ್ಟು ಮನೇನ ನೀಟಾಗಿ ಇಟ್ಕೊಳ್ಳಿ. ತುಂಬ ಪಾಸಿಟಿವ್ ಆಗಿ ನೀವು ಕೂಡ ಧೈರ್ಯದಿಂದ ಇರಿ. ಏನೇ ಮಾಡಬೇಕಾದ್ರೂ ಧೈರ್ಯದಿಂದ ಮಾಡ್ಕೊಂಡು ಹೋಗಿ. ನಿಮ್ಮ ಕಷ್ಟ ಸುಖ ಯಾರ ಹತ್ರನೂ ಹಂಚ್ಕೋಬೇಡಿ, ಸರಿನಾ? ನನ್ನ ಹತ್ರ ದುಡ್ಡಿಲ್ಲ, ಯಾವಾಗಲೂ ನನಗೆ ಕಷ್ಟ ಆಗ್ತಾ ಇದೆ, ನನಗೆ ಆ ಕಷ್ಟ ಈ ಕಷ್ಟ ಅಂತ ನೀವು ಬೇರೆ ಮನುಷ್ಯರ ಹತ್ರ ನೀವು ಹೇಳ್ಕೊಂಡ್ರೆ ಅದು ಯಾವತ್ತಿಗೂ ಕೂಡ ಅವರು ಸಾಲ್ವ್ ಮಾಡಲ್ಲ. ಸುಮ್ಮನೆ ಹೇಳ್ತಾರೆ, ಮುಂದೆ ಅವರೇ ಖುಷಿ ಪಡ್ತಾರೆ, ನಿಮ್ಮ ಕಷ್ಟಗಳನ್ನು ಕೇಳಿ ಖುಷಿ ಪಡ್ತಾರೆ. ಅದಕ್ಕಿಂತ ಜಾಸ್ತಿಯಾಗಿ ಈ ಥರ ನಿಮ್ಮ ಯೂನಿವರ್ಸ್ ಆಗಿರಲಿ, ನಂಬಿರೋ ಒಂದು ಶಕ್ತಿ ಆಗಿರಲಿ, ಅವ್ರ ಹತ್ರ ಹೇಳ್ಕೊಳ್ಳೋದಾಗಿರಲಿ, ಈ ಸ್ಫಟಿಕನ ಕಟ್ತಿರಲ್ವ ಆ ಟೈಮಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬೇಗನೆ ರಿಸಲ್ಟ್ ಸಿಗ್ಬೋದು ಅಲ್ವಾ. ಹಾಗಾಗಿ ಪ್ಲೀಸ್ ಎಲ್ಲರೂ ಕೂಡ ಏನೇ ಒಂದು ವಿಷಯನ ನೀವು ಮಾಡಬೇಕು ಅಂದರೂ ಕೂಡ ಬೇರೆಯವ್ರ ಹತ್ರ ಹಂಚ್ಕೋಬೇಡಿ. ಫಸ್ಟಾಗಿ ನೀವು ಹಂಚ್ಕೋಬೇಡಿ. ಇದನ್ನು ನೀವು ಮಾಡ್ತಾ ಇದ್ದೀರಲ್ವಾ, ಓಕೆ, ಇದು 7 ಡೇಸ್ ಮೆಥಡ್ ಏನು ಮಾಡ್ತೀರಲ್ವಾ, ತುಂಬ ಈಸಿ ಮೆಥಡ್ ಇರುತ್ತೆ. ಅದನ್ನು ಈಸಿಯಾಗಿ ನೀವು ಮಾಡ್ಕೋಬೋದು. ಅದನ್ನು ನಾನು ಹೇಳ್ತೀನಿ ನಿಮಗೆ ಯಾವ ರೀತಿ ಮಾಡಬೇಕು, ಯಾವ ದಿನ ಮಾಡಬೇಕು, ಯಾವ ಟೈಮಿಂಗ್ಸಲ್ಲಿ ಮಾಡಬೇಕು, ಎಲ್ಲನೂ ಕೂಡ ನೀಟಾಗಿ ಹೇಳ್ಕೊಡ್ತೀನಿ. ಅದೇ ರೀತಿ ಮಾಡ್ಕೊಂಡು ಹೋಗಿ. ಮತ್ತು ತುಂಬ ಜನ ಹೇಳ್ತೀರಾ, ನನಗೆ ಇದರಿಂದ ಖುಷಿ ಆಗ್ತಾಯಿದೆ ಸಿಸ್ಟರ್, ಬೇಗ ರಿಸಲ್ಟ್ ಸಿಕ್ಕಿದೆ, ಯಾವ ಥರ ಪವಾಡ ಮಾಡ್ತಾ ಇದ್ದೀರಾ, ಯಾಕೆ ಏನು ಮಾಡ್ತಾ ಇದ್ದೀರಾ ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ. ಹೌದು, ಇದನ್ನು ಹಾಗೆ ತಂದು ಕಟ್ಟೋದ್ರಿಂದ ನಿಮಗೆ ಯಾವುದೇ ರೀತಿ ರಿಸಲ್ಟ್ ಅನ್ನೋದು ಸಿಗೋದಿಲ್ಲ. ಇದಕ್ಕೆ ಪವರ್ಫುಲ್ಲಾಗಿ ಮೆಥಡ್ಸ್ ಏನಿದೆ, ಸೀಕ್ರೆಟ್ ಮೆಥಡ್ಸ್, ಅದನ್ನು ಮಾಡಬೇಕು. ಮತ್ತು ನಾನು ಏನು ದುವಾ ಮಾಡಿ ಕಳಿಸ್ತೀನಿ ಅದರಲ್ಲೂ ಇರ್ಬೋದು. ನನಗೆ ಯಾವುದು ಅಂತ ನಾನು ಹೇಳಲ್ಲ, ನಾನು ಕೂಡ ದುವಾ ಮಾಡಿ
ಎಲ್ಲರಿಗೂ ನನ್ನ ಹತ್ರ ಯಾರೆಲ್ಲ ನನ್ನನ್ನು ನಂಬಿಕೆ ಇಟ್ಟು ತಗೋತಾ ಇದ್ದೀರಲ್ಲ, ನನ್ನ ಮೇಲೆ ನಂಬಿಕೆ ಇಟ್ಟು ತಗೋತಾ ಇದ್ದೀರಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು. ಯಾರೆಲ್ಲ ನಂಬಿಕೆ ಇಡ್ತೇನೆ ಇದನ್ನು ಏನೋ ಒಂದು ಕೆಟ್ಟದಾಗಿ ನೋಡ್ತಿರಲ್ಲ ಅವರಿಗೆಲ್ಲ ಒಂದು ಪಾಠ ಅನ್ನೋದು ಸಿಗಬೇಕು. ಯಾಕೆ ಅಂತ ಹೇಳಿದ್ರೆ ಕೆಲವರು ಇದ್ರ ಬಗ್ಗೆ ನಂಬಿಕೆ ಇರಲ್ಲ, ಸುಮ್ಮನೆ ಏನೇನೋ ಹೇಳ್ತಾ ಇರ್ತೀರಾ ಅಲ್ವಾ, ಏನೇನೋ ಹೇಳ್ಕೊಂಡು ಸುಮ್ಮನೆ ಆಗ್ತೀರಾ, ಇದರಿಂದ ಏನಾಗೋಗುತ್ತೆ, ಇವರೆಲ್ಲೋ ಒಂದು ಬಿಸ್ನೆಸ್ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ, ಆ ಏನಿದೆ ಕೆಟ್ಟು ಹುಳ ಅವರಲ್ಲಿ ತುಂಬಿಕೊಂಡಿದೆ ಅಲ್ವಾ, ಅವರಿಗೆ ಒಂದು ಇದೆಲ್ಲ ಕೇಳ್ತಾ ಇದ್ದಾಗ ಅವ್ರಿಗೆ ಹೌದು ನಿಜ ಇರ್ಬೋದು ಅನ್ನೋ ಮನಸ್ಥಿತಿ ಆಗಬೇಕು. ಅವ್ರಿಗೆ ಒಳ್ಳೆ ಬುದ್ಧಿ ಸಿಗಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕೆ ಅಂತ ಹೇಳಿದ್ರೆ ಇದನ್ನ ಕಟ್ಟಿದ ಮೇಲೆ ಅಷ್ಟು ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ, ಮತ್ತು ನಂಬಿಕೆ ಇಟ್ಟು ತಗೋತಾ ಇದ್ದೀರಾ, ಒಳ್ಳೇದಾಗಲಿ. ಇವರು ಅನುಭವ ಏನು ಹೇಳಿದ್ರು, ಇವಾಗ ನನಗೆ 1 ತಿಂಗಳು ಒಳಗಡೆನೂ ಸಿಕ್ಕಿದೆ, ಮತ್ತು ಇನ್ನೊಬ್ಬರಿಗೆ ಬಂದು 14 ದಿನದಲ್ಲಿ ಸಿಕ್ಕಿದೆ ಅಂತ. ಇನ್ನೊಬ್ರು ಹೇಳಿದ್ರು ಸ್ಟಕ್ ಆಗಿರೋ ಹಣ ರಿಟರ್ನ್ ಬಂದಿದೆ ಅಂತ. ಖುಷಿ ಆಯಿತು ನನಗೆ. ನಿನ್ನೆನೋ ಮೊನ್ನೆನೋ ಕಳಿಸಿದ್ದವರು ತುಂಬ ಆಡಿಯನ್ಸ್ ಇದೆ, ಅದಕ್ಕಿಂತ ಮುಂಚೆನೇ ಇದನ್ನು ನಾನು ಹಾಕ್ತೆ. ಯಾಕೆ ಅಂದರೆ ಇದರಿಂದ ಖುಷಿ ಆಯಿತು. ಜನಗಳಿಗೆ ತುಂಬ ಜನ ನಂಬಿಕೆ ಇರೋದಿಲ್ಲ. ಈ ಒಂದು ಆಡಿಯೋ ಮೆಸೇಜಿಂದ ಎಷ್ಟೋ ಜನಕ್ಕೆ ಇವಾಗ ಅವ್ರ ನಂಬಿಕೆ ಇಟ್ಟು ತಗೊಳ್ಳೋದ್ರಿಂದನೇ ಅವ್ರಿಗೆ ಪವರ್ಫುಲ್ ಅನ್ನೋದು ಸಿಗೋದು. ಅವರ ಏನು ಫಲ ಏನಿದೆ ಅದು ಕಟ್ಟಿದ ಮೇಲೆ ಪ್ರತಿಫಲ ಏನಿದೆ ಅದು ಅನ್ನೋದು ಸಿಗೋದು. ಬಟ್ ನಂಬಿಕೆ ಇಲ್ಲದಿದ್ರೆ ಖಂಡಿತ ನೀವು ಏನೂ ಮಾಡೋಕ್ಕೆ ಹೋಗಬೇಡಿ. ಜೀವನದಲ್ಲಿ ನಂಬಿಕೆ ಇಲ್ಲ ಅಂದರೆ ಏನು ಮಾಡಿದ್ರೂ ಕೂಡ ಅದು ವ್ಯರ್ಥ ಅಲ್ವಾ. ಹಾಗಾಗಿ ನಾನು ಹೇಳೋದು ಏನಂತ ಹೇಳಿದ್ರೆ, ಅವರು ಸ್ಟಕ್ ಆಗಿರೋ ಹಣ ಇದನ್ನ ಕಟ್ಟಿದ ಮೇಲೆ ಸಿಕ್ಕಿದೆ. ಎಷ್ಟೋ ವರ್ಷಗಳಾಗಿತ್ತು, ಅದರ ಆಸೆನೇ ಬಿಟ್ಬಿಟ್ಟಿದೆ ನಾನು ಸಿಸ್ಟರ್. ಅದನ್ನು ಬರುತ್ತೋ ಬರಲ್ವೋ ಅನ್ನೋ ಆಸೆನೇ ಬಿಟ್ಬಿಟ್ಟಿದೆ. ಅದಾದಮೇಲೆ ಆ ಹಣ ಬಂದಿದ ಮೇಲೆ ಇದ್ರ ಮೇಲೆ ನಂಬಿಕೆ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ತುಂಬ ಜಾಸ್ತಿ ಆಗಿದೆ. ನಿಮಗೆ ತುಂಬ ಥ್ಯಾಂಕ್ ಯು. ಏನು ಹೇಳಿದ್ರು ಖುಷಿ ಆಯಿತು ಅವ್ರು ಹೇಳಿದ ಮಾತಲ್ವಾ. ಇವಾಗ ನಾವು ಎಕ್ಸಾಂಪಲ್ ತಗೊಳ್ಳೋದು, ಇವಾಗ ನಮ್ಮ ಮಕ್ಕಳು ಏನೋ ಒಂದು ಸಾಧನೆ ಮಾಡ್ತಾ ಇದ್ದಾರೆ, ಒಳ್ಳೆ ದಾರಿಲಿ ನಾವು ಹೇಳ್ಕೊಟ್ಟ ದಾರಿಲಿ ಹೋಗ್ತಾ ಇದ್ದಾರೆ, ಅದರಿಂದ ಸಕ್ಸಸ್ ಸಿಕ್ಕಿದೆ ಅಂದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಅದೇ ರೀತಿ ನನಗೆ ಖುಷಿ ಆಗುತ್ತೆ. ಒಳ್ಳೆ ರಿಸಲ್ಟ್ ಸಿಕ್ಕಿದಾಗ ಒಳ್ಳೆ ದಾರಿನ ನಾನು ಹೇಳ್ತೀನಿ. ಅದನ್ನು ನೀವು ಹೇಗೆ ಸರಿಪಡಿಸ್ಕೋಬೇಕು, ಎಲ್ಲಿ ಮುಂದೆ ಹೋಗಬೇಕು, ಅಥವಾ ನೀವು ಅಲ್ಲೇ ಕೂತ್ಕೊಂಡ್ರೆ ಏನಾಗುತ್ತೆ ಅನ್ನೋ ಒಂದು ನಿರ್ಧಾರ ನಿಮಗೆ ಬಿಟ್ಟಿದ್ದು. ಈಗ ಒಂದು ಒಳ್ಳೆ ಇದರಲ್ಲಿ ಖಂಡಿತ ನಿಮಗೆ ಹಾಗೆ ಆಗುತ್ತೆ, ಸಕ್ಸಸ್ಫುಲ್ ಆಗ್ತೀರಾ ಅಂತ ಒಂದು ಒಳ್ಳೆ ದಾರಿನ ನಾವು ತೋರಿಸ್ಬೋದು ಅಲ್ವಾ. ನೀವು ಮುಂದೆ ಹೋಗೋದು, ಅಡ್ಡ ದಾರಿನ ಹಿಡಿಯೋದು, ಅಥವಾ ನೀವು ಅಲ್ಲೇ ಕೂತ್ಕೊಳ್ಳೋ, ಅದು ನಿಮಗೆ ಸೇರಿದ್ದು ಅಲ್ವಾ. ನನಗೆ ಒಳ್ಳೆ ದಾರಿ ಸಿಕ್ಕಿದೆಯಪ್ಪ, ಇದರಿಂದ ನಾನು ಇಂಪ್ರೂವ್ಮೆಂಟ್ ಆಗಬೇಕು, ಮುಂದೆ ಹೋಗಬೇಕು, ಅವ್ರು ಏನೆಲ್ಲ ಹೇಳ್ಕೊಟ್ಟಿದ್ದಾರೆ ಅದನ್ನು ಫಾಲೋ ಮಾಡಬೇಕು, ಅದರಿಂದ ನನಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಇಲ್ಲಿಂದ ಹೋಗಿ ನಾನು ಒಂದು ಬೆಟ್ಟ ಇರುತ್ತೆ, ನಾವು ನಡ್ಕೊ ಹೋಗೋ ದಾರಿ ತುಂಬ ಇರುತ್ತೆ, ಗೊತ್ತಿರುತ್ತಲ್ವಾ. ಆ ಥರ ಕಷ್ಟಗಳು, ಏನೇ ಕಷ್ಟಗಳು ಬಂದರೂ ನಾನು ಮುಂದೆ ಸಾಧನೆ ಮಾಡಬೇಕು ಅಂತ ನಾವು ಹೋದಾಗಲೇ ಆ ಬೆಟ್ಟನ ಹತ್ತೋದಕ್ಕೆ ಸಾಧ್ಯ ಆಗೋದು ಅಲ್ವಾ. ಅದೇ ರೀತಿ ಇದನ್ನು ಕಟ್ಟಿದ ಮೇಲೆ ನಾನು ಏನು ಮೆಥಡ್ಸ್ ಏನು ಹೇಳ್ಕೊಡ್ತೀನಿ ಅದನ್ನು ನೀವು ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ನೀವು ಸಕ್ಸಸ್ಫುಲ್ ಆಗೋದು. ಅಂದರೆ ಕೆಲವ್ರಿಗೆ ಅದೃಷ್ಟ ಅಂತ ಹೇಳೋದ, ಏನು ಹೇಳೋದು, ಪವರ್ಫುಲ್, ಇಷ್ಟು ಪವರ್ ಇದೆಯೇ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಕೆಲವ್ರಿಗೆ ಒಂದೇ ದಿನಕ್ಕೆ ಸಿಕ್ಕಿದೆ. ಮೊನ್ನೆ ಒಂದು ವಿಡಿಯೋ ಹಾಕಿದೆ, ಹೋಗೋಕ್ಕಿಂತ ಮುಂಚೆನೇ ರಿಸಲ್ಟ್ ಸಿಕ್ಕಿದೆ. ತುಂಬ ಜನ ಹೇಳ್ತಾರೆ ಏನು ಪವಾಡ ಅಂತಲೇ ಗೊತ್ತಾಗ್ತಿಲ್ಲ, ಜಸ್ಟ್ ನಾನು ಆರ್ಡರ್ ಮಾಡಿದ್ದು ಅವಾಗಲೇ ನನಗೆ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಇನ್ನೊಬ್ಬರು ಕೊಟ್ಟಿರೋ ಒಡವೆ ತಾನಾಗೆ ನನಗೆ ತಂದು ಕೊಟ್ಟರು. ಮತ್ತು ಸಾಲ ಬೇಗ ತೀರ್ತಾ ಇದೆ. ಇವಾಗ ಹೇಳಿದ್ರಲ್ಲ ಒಂದೇ ದಿನದಲ್ಲಿ ನನಗೆ 3 ಲಕ್ಷ ಸಾಲ ತೀರಿದೆ ಅಂತ. ಆ ಥರ ಇನ್ನೊಬ್ಬರು ಬಂದು ಮೊನ್ನೆ ನಾನು ಯಾವುದೋ ಒಂದು ಲೋನ್ಗೆ ತುಂಬ ದಿನದಿಂದ ಕಾಯ್ತಾ ಇದೆ, ಅಡೆತಡೆಗಳು, ಅದು ಇದು ಸರಿ ಇಲ್ಲ ಅಂತಲೇ ಹೇಳ್ತಾ ಇದ್ರು. ಬಟ್ ಇದನ್ನು ತಂದು ಕಟ್ಟಿದ್ದು 1 ದಿನ ಅಥವಾ 2 ದಿನದಲ್ಲೇ ನನಗೆ ಆ ಲೋನ್ ಅಪ್ಲೈ ಆಗೋಯ್ತು. ಯಾರ್ದು ಸೈನ್ ಇಲ್ಲದೇನೆ ಅಪ್ಲೈ ಆಗೋಯ್ತು. ನನಗೆ ಖುಷಿ ಆಯಿತು ಸಿಸ್ಟರ್. ಆ ಲೋನಿಂದ ನಾನು ತುಂಬ ಕನಸನ್ನು ಕಟ್ಟಿದ್ದೀನಿ, ಆ ಲೋನ್ ನನಗೆ ತುಂಬ ಅವಶ್ಯಕತೆ ಇತ್ತು ಅಂತ ಹೇಳಿದ್ರು. ಖುಷಿ ಆಗುತ್ತೆ ಇವೆಲ್ಲ ಮಾತು ಕೇಳೋದ್ರಿಂದ. ಯಾರಿಗೆ ಖುಷಿ ಆಗಲ್ಲ ಹೇಳಿ, ತುಂಬ ಖುಷಿ ಆಗುತ್ತೆ ಈ ಮಾತುಗಳನ್ನ ಕೇಳೋದ್ರಿಂದ. ಹಾಗಾಗಿ ಇದನ್ನು ಕಟ್ಟಿದ ಮೇಲೆ ಮೆಥಡ್ಸ್ ಏನಿದೆ ಅದನ್ನು ಮಾಡ್ಕೊಂಡೋಗಿ, ಮತ್ತು ನೀವು ಕಟ್ಟಿದಾದ್ಮೇಲೆ ರಿಸಲ್ಟ್ ಏನು ಬಂದಿದೆ ಅದನ್ನು ಶೇರ್ ಮಾಡ್ಕೊಳ್ಳಿ. ಮುಂದೆ ಏನು ಮಾಡಬೇಕು ಅನ್ನೋದನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಈ ಸ್ಫಟಿಕ ಕಟ್ಟಿದ ಮೇಲೆ ನಿಮಗೆ ರಿಸಲ್ಟ್ ಸಿಕ್ಕಿದಾಗ ಅದು ಮತ್ತೆ ಸ್ಟಾಪ್ ಆಗುವ ಸಾಧ್ಯತೆಗಳು ಇದೆ.
ಹಾಗಾಗಿ ನೀವು ಅದು ರಿಸಲ್ಟ್ ಸಿಕ್ಕಿದ ಮೇಲೆ ಶೇರ್ ಮಾಡಿಕೊಂಡ್ರೆ ನಾನು ಮುಂದಿನ ಮೆಥಡ್ ಏನಿದೆ ಅದನ್ನು ಹೇಳ್ಕೊಡ್ತೀನಿ ಫ್ರೀಯಾಗೆ. ಅದಕ್ಕೆ ಯಾವುದೇ ರೀತಿ ಅಮೌಂಟ್ ತೊಗೊಳೋದಾಗಿರಲಿ ಇಲ್ಲ ಬೇರೆ ಏನಾದರೂ ಹೇಳೋದಾಗಿರಲಿ ಆ ಥರ ಏನೂ ಇಲ್ಲ. ನಿಮಗೆ ಸಿಕ್ಕಿರೋದೇ ನನಗೆ ದೊಡ್ಡ ಖುಷಿ. ಅದನ್ನು ಮುಂದಿನ ಮೆಥಡ್ ಹೀಗೆ ಮಾಡಿ ಅದನ್ನು ಹೇಳ್ಕೊಡ್ತೀನಿ. ಅದನ್ನು ಮುಂದೆ ನೀವು ನಿರ್ವಹಿಸೋದು ಇಲ್ಲ ಓಕೆ ನಿಮ್ಮ ಹೇಳಿದ ಸರಿ ಅಂತ ನೀವು ಮಾಡ್ಕೊಂಡು ಹೋಗೋದು ಅದು ನಿಮ್ಮ ಇಷ್ಟ, ನಿಮಗೆ ಬಿಟ್ಟಿದ್ದು. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಇನ್ಯಾರಾದರೂ ಈ ಥರ ಒಳ್ಳೆ ಮಾತನ್ನು ಹೇಳಿ ಹಂಚ್ಕೊಂಡ್ರೆ ನನ್ನ ಹತ್ರ ಖಂಡಿತ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೋತೀನಿ. ನಿಮಗೂ ಕೂಡ ಒಂದು ಹೋಪ್, ನಿಮಗೂ ಕೂಡ ಒಂದು ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ. ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ನಾನು ಹೇಳದೇ ಇರಲಿ ತುಂಬ ಜನ 786 ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ. ಎಲ್ಲರಿಗೂ ಕೂಡ ಒಳ್ಳೇದಾಗಲಿ. ಆ 786 ಯೂನಿವರ್ಸ್ ಏಂಜಲ್ ನಂಬರ್ ನಿಮ್ಮ ಮನಸ್ಸಲ್ಲಿ ಏನು ಅನ್ಕೋತೀರಾ, ಅದ್ರ ಸ್ಥಾನ ಏನು ಕೊಡ್ತೀರಾ ನೀವು, ಅದು ಖಂಡಿತ ನಿಮ್ಮನ್ನು ಕೈ ಬಿಡಲ್ಲ. ಒಳ್ಳೇದಾಗಬೇಕು ಅಂತ ನಾನು ಕೂಡ ಕೇಳ್ಕೊತೀನಿ. ನಾನು ಕೂಡ ದುವಾ ಮಾಡ್ತೀನಿ. ಯಾಕೆಂದರೆ ನನ್ನ ವ್ಯೂವರ್ಸ್ ತುಂಬ ಕಷ್ಟದಲ್ಲಾಗಿರಲಿ, ತುಂಬ ಒಂದು ಒಳ್ಳೆ ಮನ್ಸಲ್ಲಿ ಇರೋರಾಗಿರಲಿ ಇದ್ದಾರೆ. ಹಾಗಾಗಿ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ. ಒಂದು 7 ಜನ 11 ಜನಕ್ಕೆ ಶೇರ್ ಮಾಡೋದ್ರಿಂದ ಖಂಡಿತ ನಿಮಗೆ ಒಳ್ಳೆಯದಾಗೇ ಆಗುತ್ತೆ. ಈ ಸ್ಫಟಿಕ ನಿಮಗೆ ಯಾವತ್ತಿಗೂ ಕೂಡ ನಿಮ್ಮನ್ನು ನಂಬಿ ಇದನ್ನು ನೀವು ನಂಬಿ ತೊಗೊಂಡಿದ್ದೀರಾ ಅಂದರೆ ಯಾವತ್ತಿಗೂ ಕೂಡ ನಿಮ್ಮನ್ನು ಕೈ ಬಿಡಲ್ಲ. ರಿಸಲ್ಟ್ ಅನ್ನೋದು ಖಂಡಿತ ಸಿಗುತ್ತೆ. ಒಳ್ಳೆಯದಾಗಲಿ ಎಲ್ಲರಿಗೂ ಕೂಡ ಅಂತ ನಾನು ಕೇಳ್ಕೊತೀನಿ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಎಲ್ಲರಿಗೂ